ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 2. ವಾಲ್ಮೀಕಿಗೆ ಬ್ರಹ್ಮನ ಅನುಗ್ರಹ. ರಾಮಾಯಣ ಕಾವ್ಯ ರಚನೆ. ನಾರದರಿಂದ ಉಕ್ತವಾದ ಈ ಮಾತುಗಳನ್ನು ಕೇಳಿ ಧರ್ಮಾತ್ಮನು ವೇದಜ್ಞನೂ ಆದ ವಾಲ್ಮೀಕಿ ಮಹಾಮುನಿಯು ಶಿಷ್ಯರೊಡಗೂಡಿ ನಾರದರನ್ನು ಯಥಾವಿಧಿಯಾಗಿ ಪೂಜಿಸಿದನು. ಈ ಪ್ರಕಾರ ಗೌರವಿಸಲ್ಪಟ್ಟು ದೇವರ್ಷಿಯಾದ ನಾರದರು ಕುಶಲ ಪ್ರಶ್ನೆಗಳನ್ನು ಕೇಳಿ ವಾಲ್ಮೀಕಿಯ ಅನುಮತಿಯನ್ನು ಪಡೆದು ಅಂತರಿಕ್ಷ ಮಾರ್ಗವಾಗಿ ಹೊರಟು ಹೋದರು. ನಾರದರು ದೇವಲೋಕವನ್ನು ಕುರಿತು ಪ್ರಯಾಣ ಮಾಡಿ ಮುಹೂರ್ತ ಕಾಲವಾದ ಮೇಲೆ ವಾಲ್ಮೀಕಿ ಮುನಿಯು ಗಂಗಾ ನದಿಗೆ ಸಮೀಪದಲ್ಲಿದ್ದ ತಮಸಾ ತೀರಕ್ಕೆ ಬಂದನು. ಆ ತೀರ್ಥದ ತೀರಕ್ಕೆ ಬಂದು ಕೆಸರಿಲ್ಲದೆ ತಿಳಿಯಾಗಿದ್ದ ಅದನ್ನು ಕಂಡು ಪಕ್ಕದಲ್ಲಿ ನಿಂತಿದ್ದ ಭಾರದ್ವಾಜನೆಂಬ ಶಿಷ್ಯನನ್ನು ಕುರಿತು ವಾಲ್ಮೀಕಿಯು ಹೇಳಿದನು. ಎಲೈ ಭಾರದ್ವಾಜನೇ, ಈ ತೀರ್ಥವು ಕೆಸರಿಲ್ಲದೆ ಇರುವುದನ್ನು ನೋಡು. ಸತ್ಪುರುಷನ ಮನಸ್ಸಿನಂತೆ ರಮಣೀಯವಾಗಿ ನಿರ್ಮಲೋದಕದಿಂದ ಕೂಡಿದೆ. ಅಪ್ಪ, ಕಲಶಪಾತ್ರೆಯನ್ನು ಇಲ್ಲಿಯೇ ಇಡು, ನನ್ನ ನಾರುಮಡಿಯನ್ನು ಕೊಡು. ಶ್ರೇಷ್ಠವಾದ ಈ ತಮಸಾ ತೀರ್ಥದಲ್ಲಿಯೇ ಇಂದು ಸ್ನಾನ ಮಾಡುವೆನು. ಮಹಾತ್ಮನಾದ ವಾಲ್ಮೀಕಿಯ ಅಪ್ಪಣೆಯಂತೆ ಭಾರದ್ವಾಜನು ಭಕ್ತಿಭಾವದಿಂದ ನಾರುಮಡಿಯನ್ನು ತನ್ನ ಗುರುವಿಗೆ ಅರ್ಪಿಸಿದನು. ಜಿತೇಂದ್ರಿಯನಾದ ವಾಲ್ಮೀಕಿಯು ಶಿಷ್ಯನ ಕೈಯಿಂದ ನಾರುಮಡಿಯನ್ನು ತೆಗೆದುಕೊಂಡು ವಿಸ್ತಾರವಾದ ವನವೆಲ್ಲವನ್ನು ನೋಡುತ್ತಾ ಸಂಚರಿಸಿದನು. ಮಹಾಮಹಿಮನಾದ ವಾಲ್ಮೀಕಿಯು ಹೀಗೆ ಸಂಚರಿಸುತ್ತಿರಲು ಇಂಪಾದ ಧ್ವನಿಯಿಂದ ಕೂಡಿ ಒಂದನ್ನೊಂದು ಎಡಬಿಡದೆ ಅಲ್ಲಿ ತಿರುಗುತ್ತಿದ್ದ ಕ್ರೌಂಚ ಪಕ್ಷಿಗಳ ಜೋಡಿಯೊಂದನ್ನು ಕಂಡನು. ದ್ವೇಷ ಬುದ್ಧಿಯುಳ್ಳವನು ಪಾಪಿಯೂ ಆದ ಬೇಡನೊಬ್ಬನು ಆ ಪಕ್ಷಿಗಳ ಪೈಕಿ ಗಂಡು ಪಕ್ಷಿಯನ್ನು ವಾಲ್ಮೀಕಿಯು ನೋಡುತ್ತಿರುವಂತೆಯೇ ಹೊಡೆದು ಕೆಡವಿದನು. ಗಂಡು ಪಕ್ಷಿಯು ನೆಲದಲ್ಲಿ ಬಿದ್ದು ರಕ್ತದಿಂದ ತೊಯ್ದು ಹೊರಳುತ್ತಿರುವುದನ್ನು ಕಂಡು ಹೆಣ್ಣು ಪಕ್ಷಿಯು ದೈನ್ಯದಿಂದ ಅರಚಿಕೊಳ್ಳುತ್ತಿತ್ತು. ಕೆಂಪಾದ ತಲೆಯಿಂದಲೂ ಪುಷ್ಟಿಯಾಗಿ ಬೆಳೆದ ರೆಕ್ಕೆಗಳಿಂದಲೂ ಕೂಡಿದ ತನ್ನ ಒಡನಾಡಿಯಾದ ಪತಿಯನ್ನು ಕಳೆದುಕೊಂಡು ಆ ಹೆಣ್ಣು ಪಕ್ಷಿಯು ದೈನ್ಯದಿಂದ ಕೂಗಿಕೊಳ್ಳುತ್ತಿತ್ತು. ಆ ರೀತಿಯಲ್ಲಿ ಪಕ್ಷಿಯು ಬೇಡನಿಂದ ಕೊಲ್ಲಲ್ಪಟ್ಟು ಬಿದ್ದುದನ್ನು ಕಂಡು ಧರ್ಮಾತ್ಮನಾದ ಆ ಋಷಿಯ ಹೃದಯದಲ್ಲಿ ಕರುಣೆಯು ಉಕ್ಕಿ ಬಂತು. ಗೋಳಿಡುತ್ತಿದ್ದ ಆ ಹೆಣ್ಣು ಪಕ್ಷಿಯ ಕೂಗನ್ನು ಕೇಳಿ ದಯಾವಂತನಾದ ವಾಲ್ಮೀಕಿಯು ಇದು ಅಧರ್ಮವೆಂದು ತಿಳಿದು ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಂ ಶಾಶ್ವತಿ ಸಮ ಯತ್ಕ್ರೌಂಚಮಿಥು ನಾದೇಕಂ ಅವಧಿ ಕಾಮಮೋಹಿತಂ ಎಂಬ ಶ್ಲೋಕವನ್ನು ನುಡಿದನು. ಅರ್ಥ: ಎಲೈ ಬೇಡನೆ, ಅನ್ಯೋನ್ಯತೆಯಿಂದ ಕಲೆತಿದ್ದ ಈ ಗಂಡು ಹೆಣ್ಣು ಪಕ್ಷಿಗಳ ಪೈಕಿ ಕಾಮಪರವಶವಾಗಿದ್ದ ಒಂದನ್ನು ನೀನು ಕೊಂದೆಯಾದ್ದರಿಂದ ನೀನು ಬಹಳ ವರ್ಷಗಳ ಕಾಲ ಬದುಕಬೇಡ. ಹೀಗೆ ನುಡಿದೊಡನೆ ಮನಸ್ಸಿನಲ್ಲೇ ಯೋಚಿಸುತ್ತಾ ಈ ಪಕ್ಷಿಗೋಸ್ಕರ ವ್ಯಸನಪೀಡಿತನಾಗಿ ನಾನು ಏನು ಹೇಳಿಬಿಟ್ಟೆ ಎಂದು ತಾನು ಕೊಟ್ಟ ಶಾಪಕ್ಕಾಗಿ ಪಶ್ಚಾತ್ತಾಪದಿಂದ ಚಿಂತಿಸತೊಡಗಿದನು. ಮಹಾಪ್ರಾಜ್ಞನಾದ ಆ ಮುನಿಪುಂಗವನು ಹೀಗೆ ಚಿಂತಿಸುತ್ತಾ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ಶಿಷ್ಯನನ್ನು ಕುರಿತು ಇಂತೆಂದನು. ದುಃಖದಿಂದ ಕೂಡಿದ್ದಾಗ ನನ್ನ ಬಾಯಿಯಿಂದ ಹೊರಟ ಈ ಮಾತುಗಳು 4 ಪಾದಗಳಿಂದ ಕೂಡಿ ಪ್ರತಿ ಪಾದದಲ್ಲಿಯೂ ಸಮಸಂಖ್ಯೆಯುಳ್ಳ ಅಕ್ಷರಗಳನ್ನು ಹೊಂದಿ ವೀಣಾ ವಾದ್ಯದೊಂದಿಗೂ ಮೃದಂಗ ತಾಳ ಮುಂತಾದ ವಾದ್ಯಗಳೊಂದಿಗೂ ಹಾಡುವುದಕ್ಕೆ ಯೋಗ್ಯವಾಗಿ ಯಶಸ್ಕರವಾದ ಶ್ಲೋಕವಾಗಿ ಪರಿಣಮಿಸಲಿ. ಅನ್ಯಥಾ ಆಗುವುದು ಬೇಡ. ಹೀಗೆ ಹೇಳುತ್ತಿರುವ ಮುನಿಯ ಅತ್ಯುತ್ತಮವಾದ ಈ ಮಾತನ್ನು ಶಿಷ್ಯನು ಗ್ರಹಿಸಿ ಸಂತೋಷದಿಂದ ವಾಲ್ಮೀಕಿಯು ಹೇಳಿದ ಮೇಲಿನ ಶ್ಲೋಕವನ್ನು ಮನಸ್ಸಿನಲ್ಲಿ ನಿಲ್ಲುವಂತೆ ಜ್ಞಾಪಕದಲ್ಲಿಟ್ಟುಕೊಂಡು ವಾಲ್ಮೀಕಿಯ ಸಮ್ಮುಖದಲ್ಲಿ ಹೇಳಿದನು. ಗುರುವಾದ ವಾಲ್ಮೀಕಿಯು ಇದರಿಂದ ಬಹಳ ಸಂತೋಷಗೊಂಡನು. ಆನಂತರ ಆ ತಮಸಾ ತೀರ್ಥದಲ್ಲಿ ಯಥಾವಿಧಿಯಾಗಿ ಸ್ನಾನ ಮಾಡಿ ಐಹಿಕ ಕರ್ಮಗಳನ್ನು ಮುಗಿಸಿಕೊಂಡು ಆ ಶ್ಲೋಕಕ್ಕೆ ಅರ್ಥವನ್ನೇ ಚಿಂತಿಸುತ್ತಾ ಋಷಿಯು ತನ್ನ ಆಶ್ರಮಕ್ಕೆ ಹಿಂತಿರುಗಿದನು. ವಿನಯ ಸಂಪನ್ನನೂ ಶಾಸ್ತ್ರಜ್ಞನೂ ಆದ ಭಾರದ್ವಾಜನೆಂಬ ಆ ಶಿಷ್ಯನು ಋಷಿಯ ಪೂರ್ಣ ಕಲಶವನ್ನು ಹೊತ್ತು ವಾಲ್ಮೀಕಿಯ ಹಿಂದೆ ನಡೆದನು. ಧರ್ಮಜ್ಞನಾದ ಆ ಮಹರ್ಷಿಯು ಶಿಷ್ಯನೊಡನೆ ಆಶ್ರಮಕ್ಕೆ ಬಂದು ಸೇರಿ ಮನಸ್ಸಿನಲ್ಲಿ ಮೇಲಿನ ಶ್ಲೋಕವನ್ನೇ ಧ್ಯಾನಿಸುತ್ತಾ ಇತರ ಪುಣ್ಯಕಥೆಗಳನ್ನು ಶಿಷ್ಯರಿಗೆ ಶ್ರವಣ ಮಾಡಿಸುತ್ತಾ ಕುಳಿತನು. ಆ ಸಮಯದಲ್ಲಿ ಮಹಾ ತೇಜೋವಂತನು ಜಗತ್ ಸೃಷ್ಟಿಕರ್ತನು ಸ್ವಯಂಭುವೂ ಆದ ಚತುರ್ಮುಖ ಬ್ರಹ್ಮನು ಆ ಋಷಿವರ್ಯನನ್ನು ನೋಡಲು ಬಂದನು. ಆತನನ್ನು ನೋಡಿ ವಾಲ್ಮೀಕಿಯು ಥಟ್ಟನೆದ್ದು ಏನೊಂದನ್ನೂ ಮಾತನಾಡದೆ ಕೈ ಜೋಡಿಸಿ ಪ್ರಣಾಮ ಮಾಡಿ ಪರಮಾಶ್ಚರ್ಯಭರಿತನಾಗಿ ನಿಂತನು. ಆನಂತರ
ಆ ದೇವನಿಗೆ ಅರ್ಘ್ಯ ಪಾದ್ಯಾಸನಗಳನ್ನು ಅರ್ಪಿಸಿ ವಿಧಿಪೂರ್ವಕವಾಗಿ ಸ್ತೋತ್ರ ಮಾಡಿ ಪ್ರಣಾಮ ಮಾಡಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು. ಭಗವಾನ್ ಬ್ರಹ್ಮದೇವನು ಆಸನದಲ್ಲಿ ಕುಳಿತು ವಿಶೇಷವಾಗಿ ಪೂಜಿಸಲ್ಪಟ್ಟವನಾಗಿ ವಾಲ್ಮೀಕಿಯನ್ನು ಕುಳಿತುಕೊಳ್ಳುವಂತೆ ಹೇಳಿದನು. ಬ್ರಹ್ಮನಿಂದ ಆಜ್ಞಪ್ತನಾಗಿ ವಾಲ್ಮೀಕಿಯು ಕುಳಿತುಕೊಂಡನು. ಬ್ರಹ್ಮದೇವನೇ ಸಾಕ್ಷಾತ್ತಾಗಿ ಅಲ್ಲಿ ಬಂದು ಕುಳಿತಿದ್ದರೂ ವಾಲ್ಮೀಕಿಯು ತನ್ನ ಮನಸ್ಸಿನಲ್ಲಿ ಆ ಕ್ರೌಂಚ ಪಕ್ಷಿಯ ವಿಚಾರವನ್ನೇ ಚಿಂತಿಸುತ್ತಾ ದ್ವೇಷದಿಂದ ಹಕ್ಕಿಗಳನ್ನು ಹಿಡಿಯುವ ಬುದ್ಧಿಯುಳ್ಳ ಆ ಪಾಪಾತ್ಮನು ಅಂಥ ಸುಸ್ವರದಿಂದ ಕೂಡಿದ್ದ ಕ್ರೌಂಚ ಪಕ್ಷಿಯನ್ನು ಕಾರಣವಿಲ್ಲದೆ ಕೊಂದು ಎಂಥ ದುಷ್ಕಾರ್ಯವನ್ನು ಮಾಡಿಬಿಟ್ಟನು ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಬಾರಿ ಬಾರಿಗೂ ಆ ಹೆಣ್ಣು ಪಕ್ಷಿಗಾಗಿ ದುಃಖಿಸುತ್ತಾ ತಾನು ಹಿಂದೆ ನುಡಿದಂಥ ಶ್ಲೋಕವನ್ನು ಮನಸ್ಸಿನೊಳಗೆ ಹಾಡಿಕೊಳ್ಳುತ್ತಿದ್ದನು. ಆಗ ಬ್ರಹ್ಮನು ನಸುನಗುತ್ತಾ ಆ ಮುನಿ ಪುಂಗವನನ್ನು ಕುರಿತು, ನೀನು ಸರ್ವೋತ್ಕೃಷ್ಟವಾದ ಶ್ಲೋಕವನ್ನೇ ರಚಿಸಿರುವೆ. ಈ ವಿಚಾರವಾಗಿ ನೀನು ದುಃಖ ಪಡಬೇಕಾಗಿಲ್ಲ. ನನ್ನ ಸಂಕಲ್ಪಕ್ಕನುಸಾರವಾಗಿಯೇ ನಿನ್ನ ಬಾಯಿಯಿಂದ ಈ ಮಾತು ಹೊರಟಿತು. ನೀನು ಶ್ರೀರಾಮನ ಚರಿತ್ರೆಯೆಲ್ಲವನ್ನು ಬರೆಯುವವನಾಗೋ. ಧರ್ಮಾತ್ಮನು, ಗುಣಪೂರ್ಣನು, ಲೋಕೈಕ ವೀರನು, ಮಹಾಬುದ್ಧಿಶಾಲಿಯೂ ಆದ ರಾಮನ ಚರಿತ್ರೆಯನ್ನು ನೀನು ನಾರದರಿಂದ ಉಪದೇಶ ಹೊಂದಿದ ಆಧಾರದ ಮೇಲೆ ಲೋಕಕ್ಕೆ ತಿಳಿಸುವವನಾಗೋ. ಧೀಮಂತನು, ಸುಮಿತ್ರಾ ಪುತ್ರನಾದ ಲಕ್ಷ್ಮಣನೊಡಗೂಡಿ ಇದ್ದ ರಾಮನು, ಸೀತಾದೇವಿಯು ಎಲ್ಲ ರಾಕ್ಷಸರು ಏನೇನು ಕಾರ್ಯಗಳನ್ನು ಮಾಡಿದರೋ ಅವು ರಹಸ್ಯದಲ್ಲಿ ನಡೆದ ವಿಚಾರಗಳೇ ಆಗಿರಲಿ, ಬಹಿರಂಗವಾಗಿ ನಡೆದವುಗಳೇ ಆಗಿರಲಿ, ಯಾರಿಗೂ ತಿಳಿಯದೆ ಇರತಕ್ಕ ವಿಚಾರಗಳೇ ಆಗಿರಲಿ, ಅವೆಲ್ಲವೂ ನಿನಗೆ ತಿಳಿದು ಬರುವಂತೆ ನಾನು ಅನುಗ್ರಹಿಸುವೆನು. ನೀನು ಬರೆಯತಕ್ಕ ಕಾವ್ಯದಲ್ಲಿ ಎಲ್ಲಿಯೂ ಸುಳ್ಳಾದ ಮಾತು ಬರದಿರಲಿ ಎಂದು ಅನುಗ್ರಹಿಸುವೆನು. ಪುಣ್ಯಕರವಾದ ರಾಮಕಥೆಯನ್ನು ಮನೋಹರವಾದ ಶ್ಲೋಕಗಳಿಂದ ರಚಿಸುವವನಾಗೋ. ಈ ಭೂಮಂಡಲದಲ್ಲಿ ಬೆಟ್ಟಗಳು, ನದಿಗಳು ಎಷ್ಟು ಕಾಲ ಇರುವವೋ ಅಷ್ಟು ಕಾಲವು ರಾಮಾಯಣ ಕಥೆಯು ಜನಗಳಲ್ಲಿ ಪ್ರಚಾರ ಹೊಂದಿರುವುದು. ನೀನು ರಚಿಸತಕ್ಕ ರಾಮಾಯಣದ ಕಥೆಯು ಎಷ್ಟು ಕಾಲ ಪ್ರಚಾರದಲ್ಲಿರುವುದೋ ಅಲ್ಲಿಯವರೆಗೆ ಮಾತ್ರವಲ್ಲದೆ ಅದರ ತರುವಾಯ ಕೂಡ ನೀನು ನನ್ನ ಲೋಕಗಳಲ್ಲಿ ವಾಸ ಮಾಡುವೆ. ಹೀಗೆಂದು ಹೇಳಿ ಭಗವಾನ್ ಬ್ರಹ್ಮದೇವನು ಅಲ್ಲಿಯೇ ಅಂತರ್ಧಾನನಾದನು. ಪೂಜ್ಯನಾದ ವಾಲ್ಮೀಕಿ ಮುನಿಯು ಆತನ ಶಿಷ್ಯರು ಆಶ್ಚರ್ಯಭರಿತರಾದರು. ಅನಂತರ ಆ ಶಿಷ್ಯರೆಲ್ಲರೂ ಮೇಲಿನ ಶ್ಲೋಕವನ್ನು ಪದೇ ಪದೇ ಹಾಡುತ್ತಾ ಅದರ ಅಂತರಾರ್ಥವು ಎಲ್ಲರಿಗೂ ಸ್ಪಷ್ಟವಾದ ಕಾರಣ ಹೆಚ್ಚಾದ ಸಂತೋಷವನ್ನು ಆಶ್ಚರ್ಯವನ್ನು ಹೊಂದಿದರು. ಯಾವುದನ್ನು ಮಹರ್ಷಿಗಳು ಒಂದೇ ಸಂಖ್ಯೆಯುಳ್ಳ ಅಕ್ಷರಗಳಿಂದ ಕೂಡಿದ 4 ಪಾದಗಳಿರುವಂತೆ ಹಾಡಿದರೋ ಅದನ್ನು ಈ ಶಿಷ್ಯರು ಪದೇ ಪದೇ ಹಾಡಿದುದರ ಫಲವಾಗಿ ಶ್ಲೋಕವು ಶ್ಲೋಕರೂಪವಾಗಿ ಪರಿಣಮಿಸಿ ಖ್ಯಾತಿ ಪಡೆಯಿತು. ಪರಮಾತ್ಮ ಧ್ಯಾನದಲ್ಲೇ ನಿರತನಾದ ವಾಲ್ಮೀಕಿಗೂ ಇಂತಹ ಶ್ಲೋಕಗಳಿಂದಲೇ ಸಂಪೂರ್ಣವಾದ ರಾಮಾಯಣ ಕಾವ್ಯವನ್ನು ರಚಿಸಬೇಕೆಂಬ ಬುದ್ಧಿಯೂ ಹುಟ್ಟಿತು. ಬುದ್ಧಿ ಸಂಪನ್ನನಾದ ಆ ಮಹಾಮುನಿಯು ಈ ಪ್ರಕಾರವಾಗಿ ಕೀರ್ತಿವಂತನಾದ ಶ್ರೀರಾಮನ ಚರಿತ್ರೆಯನ್ನು ಓದತಕ್ಕವರಿಗೂ ಕೇಳತಕ್ಕವರಿಗೂ ಯಶಸ್ಕರವಾಗುವಂತೆ ಮನೋಹರವಾಗಿ ಘನವಾದ ವೃತ್ತಗಳಿಂದಲೂ ವಿಶೇಷಾರ್ಥಗಳಿಂದಲೂ ಕೂಡಿ ಸಮಾಕ್ಷರಗಳಿಂದ ಪ್ರಾಸಬದ್ಧವಾಗಿರತಕ್ಕ 100 ಶ್ಲೋಕಗಳನ್ನೊಳಗೊಳ್ಳುವಂತೆ ರಚಿಸಿದನು. ಈ ಪ್ರಕಾರವಾಗಿ ಸಮಾಸ ಸಂಧಿಗಳೇ ಮೊದಲಾದ ವ್ಯಾಕರಣ ವಿಶೇಷಗಳಿಂದ ಕೂಡಿ ಮಧುರವಾದ ಅರ್ಥವುಳ್ಳಂತೆ ಒಂದೇ ಸಮವಾದ ವಾಕ್ಯಗಳಿಂದ ಕೂಡಿ ವಾಲ್ಮೀಕಿ ಮುನಿಯಿಂದ ರಚಿತವಾಗಿರುವ ರಘುವರನ ಚರಿತ್ರೆಯನ್ನು, ರಾವಣನ ವಧೆಯ ವಿಚಾರವನ್ನು ತಿಳಿಯಿರಿ. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.